ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ನಾನು ಈ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ದೀರ ನನಗೆ, ರಾಯರೇನೋ ಸೂಚನೆನ ಕೊಡ್ತಾರಂತಲ್ಲ, ಯಾವ ರೀತಿ ರಾಯರು ನಮಗೆ ಸೂಚನೆನ ಕೊಡ್ತಾರೆ, ಅಥವಾ ರಾಯರಿಗೆ ನಮ್ಮ ಸೇವೆ ಒಪ್ಪಿದೆಯೋ ಇಲ್ಲೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ನನಗೆ ಕೇಳಿದ್ದೀರ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ರಾಯರ ಸೂಚನೆಗಳು ಯಾವ್ಯಾವ ರೀತಿ ಇರುತ್ತೆ, ಹಾಗೆ ರಾಯರು ಯಾವ ರೀತಿ ಒಂದು ತಮ್ಮ ಅನುಗ್ರಹವನ್ನು ಅಥವಾ ರಾಯರು ನಮಗೇನಾದರೂ ಹೇಳಬೇಕಂತಿದ್ರೆ ಯಾವ ಮೂಲಕ ಹೇಳ್ತಾರೆ, ಇದನ್ನೆಲ್ಲನೂ ಕೂಡ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ರಾಯರ ಸಂಬಂಧಿತ ಯಾವುದೇ ಒಂದು ನಿಮಗೆ ವಿಡಿಯೋ ಬೇಕಂದ್ರೂ ನನ್ನ ಚಾನಲಲ್ಲಿ ಸಿಗುತ್ತೆ. ಹಾಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆದರೆ ಮುಂಬರುವ ವಿಡಿಯೋಗಳಲ್ಲೂ ಕೂಡ ನೀವು ನೋಡ್ಬೋದು. ಸೊ ವಿಷಯಕ್ಕೆ ಬರೋದಾದರೆ ರಾಯರು ಯಾವ ರೀತಿ ಸೂಚನೆನ ಕೊಡ್ತಾರೆ ಅಂತ. ಸೊ ಮೊದಲನೇದಾಗಿ ರಾಯರು ಕನಸಿನಲ್ಲಿ ಬಂದು ಒಂದು ಸ್ವಪ್ನ ಸೂಚನೆನ ಕೊಡ್ತಾರಂತೆ. ಸೊ ನನಗೂ ಇದಾಗಿರುವಂಥ ಅನುಭವನೇ. ರಾಯರು ಕನಸಿನಲ್ಲಿ ಬಂದು ಏನಾದರೂ ಒಂದು ಮಂತ್ರಾಕ್ಷತೆ ರೂಪದಲ್ಲೋ ಅಥವಾ ಬೃಂದಾವನದ ರೂಪದಲ್ಲೋ ಅಥವಾ ಸ್ವತಃ ರಾಯರೇ ಬಂದಿರುವಂಥದ್ದು, ಇದು ಸುಮಾರು ಜನಕ್ಕೆ ಆಗಿರೋವಂಥ ಅನುಭವ. ನನಗಂತ ಅಲ್ಲ, ಎಷ್ಟೊಂದು ಜನ ಇವತ್ತು ರಾಯರ ಪೂಜೆನ ಮಾಡ್ತಿರೋರಿಗೆ ಇದು ರಾಯರು ಕನಸಿನಲ್ಲಿ ಬಂದು ಕೆಲವೊಂದು ಸೂಚನೆಗಳನ್ನು ಅಥವಾ ಆಶೀರ್ವಾದ ಮಾಡ್ತಿರೋದನ್ನು ಎಷ್ಟೊಂದು ಜನ ಭಕ್ತರು ಕನಸಿನಲ್ಲಿ ನೋಡಿದ್ದಾರೆ ರಾಯರನ್ನ. ಹಾಗಾಗಿ ಇದು ಕೂಡ ಒಂದು ರಾಯರ ಸೂಚನೆಯೇ. ಈಗ ರಾಯರು ಕನಸಿನಲ್ಲಿ ಬರ್ತಾರೆ ಅಂತ ಅಂದಿದ್ದಕ್ಕೆ ನೀವು ರಾಯರನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಅಂದರೆ ರಾಯರು ಕನಸಿನಲ್ಲಿ ಬರ್ತಿದ್ದಾರೆ ಅಂದ ತಕ್ಷಣ ನೀವು ಅವ್ರನ್ನ ಕಡೆಗಣಿಸೋದಕ್ಕಾಗಲ್ಲ. ಸುಮ್ಮನೆ ಬರ್ತಾರೇನೋ ಬಿಡು, ಯಾವಾಗಲೂ ರಾಯರು ಯೋಚನೆ ಮಾಡ್ತಿರ್ತೀವಿ, ಅದಕ್ಕೆ ಬರ್ತಾರೇನೋ ಅಂತ ಅನಿಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ ರಾಯರು ಹಾಗೆ ಬರೋರೇ ಅಲ್ಲ. ಏನಾದರೂ ನಿಮಗೆ ಹೇಳಬೇಕಂತ ಇದ್ದರೆ ಅವರು ಕನಸಿನಲ್ಲಿ ಬರ್ತಾರೆ. ನನಗೂ ಕೂಡ ರಾಯರ ಸೇವೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ರಾಯರೇ ನನಗೆ ಕನಸಿನಲ್ಲಿ ಬಂದು ನಾನು ರಾಯರಿಗೆ ಸೇವೆ ಮಾಡ್ತಿರೋ ರೀತಿಯಲ್ಲಿ ಒಂದು ತೋರಿಸ್ಕೊಟ್ಟಿದ್ರು. ಹಾಗಾಗಿ ನಾನು ಆವಾಗಿಂದ ರಾಯರ ಸೇವೆ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಹಾಗಾಗಿ ರಾಯರ ಸ್ವಪ್ನ ಸೂಚನೆನ ಯಾವುದೇ ಕಾರಣಕ್ಕೂ ಕಡೆಗಣಿಸೋದಕ್ಕೆ ಹೋಗಬೇಡಿ. ಒಂದು ಅರ್ಥ ಇಟ್ಕೊಂಡೇ ರಾಯರು ನಿಮ್ಮ ಕನಸಿಗೆ ಬಂದಿರ್ತಾರೆ, ಸುಮ್ಮನೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ರಾಯರ ಸೂಚನೆ ಇದೊಂದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ರಾಯರ ಒಂದು ಹೂವು ಪ್ರಸಾದ. ಇದು ನಾನು ಎಷ್ಟೊಂದು ಜನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನಗಂತೂ ರಾಯರ ಹೂವು ಪ್ರಸಾದದ ಮೇಲೆ ತುಂಬಾ ನಂಬಿಕೆ, ಹಾಗೆ ತುಂಬಾ ಭಯ ಭಕ್ತಿ ಇದೆ. ನನಗೇನೇ ಒಂದು ಕನ್ಫ್ಯೂಷನಲ್ಲಿದ್ದರೂ ಅಥವಾ ಏನೇ ಒಂದು ಸಮಸ್ಯೆಗಳಿದ್ರು ನಾನು ರಾಯರ ಬಳಿ ಹೂ ಪ್ರಶ್ನೆನ ನಾನು ಕೇಳ್ತೀನಿ. ಇದು ಎಷ್ಟೊಂದು ಜನ ಇದೆಲ್ಲ ಸುಳ್ಳು ಅಂತಾರೆ, ಬಟ್ ನನಗಿದೆ ನಂಬಿಕೆ. ಆ್ಯಂಡ್ ರಾಯರ ಫೋಟೋಯಿಂದ ನಾನು ಕೇಳಿರೋ ರೀತಿಯಲ್ಲಿ ರಾಯರು ನನಗೆ ಹೂ ಕೊಟ್ಟಿದ್ದಾರೆ. ಆ್ಯಂಡ್ ಹೂ ಕೊಟ್ಟಿರೋ ರೀತಿಯಲ್ಲೇ ರಾಯರು ಆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಕೆಲವೊಂದು ಸತಿ ರಾಯರ ಹೂವು ಪ್ರಸಾದನ ಮೀರಿ ನಾನು ನಡ್ಕೊಂಡಾಗ ನಾನು ಮಾಡ್ತಿರೋವಂಥದ್ದು ತಪ್ಪು ಅಂತ ರಾಯರು ತುಂಬ ಸತಿ ನನಗೆ ತೋರಿಸಿದ್ದಾರೆ ಕೂಡ. ಹಾಗಾಗಿ ರಾಯರು ಎಷ್ಟೊಂದು ಜನಗಳ ಮನೆಯಲ್ಲೂ ಕೂಡ ರಾಯರು ಹೂವು ಪ್ರಸಾದನ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಾನೇ ಇದ್ದಾರೆ. ಇದು ಕೆಲವೊಬ್ಬರು ನಮ್ಮದಲ್ಲೇ ಇರ್ಬೋದು, ಬಟ್ ಅವರವರ ನಂಬಿಕೆಗೆ ಬಿಟ್ಟಿದ್ದು. ನಾನಂತೂ ರಾಯರ ಹೂವು ಪ್ರಸಾದನ ನಂಬ್ತೀನಿ. ಹಾಗೆ ಇದನ್ನು ರಾಯರ ಒಂದು ಸೂಚನೆ ಅಂತಲೂ ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದು ಸತಿ ಅನಿರೀಕ್ಷಿತವಾಗಿ ನಿಮ್ಮ ಮನೇಲಿ ನೀವು ಅಂದ್ಕೊಂಡೇ ಇರಲ್ಲ, ರಾಯರ ಒಂದು ಫೋಟೋ ಬರೋವಂಥದ್ದಾಗಿರ್ಬೋದು, ಅಥವಾ ರಾಯರ ಮಂತ್ರಾಕ್ಷತೆ, ಮೃತ್ತಿಕೆ, ಬೃಂದಾವನ, ವಿಗ್ರಹ, ಪರಿಮಳ ಗ್ರಂಥ, ನಿಮಗೆ ಗೊತ್ತಿಲ್ಲದಲೆ ರಾಯರ ಮಠದಿಂದ ಹೂವು, ಪ್ರಸಾದ, ಹಣ್ಣು ಯಾವುದೇ ರೀತಿಯಲ್ಲಿ ನಿಮ್ಮ ಮನೆಗೆ ನೀವು ಅಂದ್ಕೊಂಡೇ ಇರಲ್ಲ, ಯಾರೋ ಬಂದು ಸುಮ್ಮನೆ ತಂದುಕೊಟ್ರು ಅಂತ ಅಂದರೆ ರಾಯರು ನಿಮ್ಮ ಮನೆಗೆ ಬರೋಕ್ಕೆ ನೋಡ್ತಿದ್ದಾರೆ. ನಾನು ನಿಮ್ಮ ಮನೆಗೆ ಬರ್ತೀನಿ, ನನ್ನನ್ನು ನೀನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಅಂತ ರಾಯರ ಒಂದು ಸೂಚನೆ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಈಗ ಎಷ್ಟೊಂದು ಜನಕ್ಕೆ ಯೂಶ್ವಲಿ ರಾಯರ ಮಠದಿಂದ ಅಥವಾ ಮಂತ್ರಾಲಯದಿಂದನೇ ನಿಮ್ಮ ಮನೆಗೆ ಪ್ರಸಾದ ಬರೋವಂಥದ್ದು, ಮಂತ್ರಾಕ್ಷತೆ ಬರೋವಂಥದ್ದು ಆಗಿದ್ದರೆ ದಯವಿಟ್ಟು ರಾಯರ ಫೋಟೋನ ಇಟ್ಕೊಂಡು ರಾಯರಿಗೆ ಸೇವೆ ಮಾಡೋದನ್ನು ಶುರು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನು ತುಂಬ ದೊಡ್ಡ ಫೋಟೋ ಇಟ್ಕೊಂಡು ಮಾರುಗಟ್ಟಲೆ ಹೂ ಹಾಕಿ ತುಂಬ ಆಡಂಬರ ಮಾಡಿ ಅಂತಲೂ ನಾನು ಹೇಳೋದಿಲ್ಲ. ನಾನು ಎಷ್ಟೊಂದು ವೀಡಿಯೋಸ್ಗಳಲ್ಲೂ ಕೂಡ ನೀವು ನೋಡಿರ್ಬೋದು, ನಾನಾಗಲಿ ರಾಯರ ಪುಟ್ಟ ಫೋಟೋನ ಇಟ್ಕೊಂಡೆ ನಾನು ರಾಯರಿಗೆ ಸೇವೆನ ಸಲ್ಲಿಸ್ತಾ ಇರೋವಂಥದ್ದು. ರಾಯರು ದೊಡ್ಡ ಫೋಟೋ ಇಟ್ಟರೆ ಅಷ್ಟೇ ಬರ್ತಾರೆ ಅಂತ ಯಾವುದೇ ರೀತಿಯ ಒಂದು ಮನಸ್ಥಿತಿಗಳು ಬೇಡ. ನಾವು ಎಂಥ ಸಣ್ಣ ಫೋಟೋ ಇಟ್ಟರು ಕೂಡ ರಾಯರೇ, ನಾವು ಭಕ್ತಿಯಿಂದ ಕರೆದ್ರೆ ಖಂಡಿತ ಬಂದೇ ಬರ್ತಾರೆ. ನೀವು ಒಂದೇ ಒಂದು ತುಳಸಿ ಎಲೆನ ರಾಯರಿಗೆ ಅರ್ಪಣೆ ಮಾಡಿದರೂ ಕೂಡ ರಾಯರು ತುಂಬಾ ಸಂತೋಷ ಆಗ್ತಾರೆ. ಹಾಗಾಗಿ ರಾಯರ ಸೇವೆಯನ್ನು ಇನ್ನೂ ಯಾರೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಈ ಸೂಚನೆಗಳೆಲ್ಲ ಸಿಕ್ಕಾದರೂ ಕೂಡ ದಯವಿಟ್ಟು ನಾನು ಸೇವೆನ ಶುರು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ,
ರಾಯರ ನೆಕ್ಸ್ಟ್ ಸೂಚನೆ ಬಂದುಬಿಟ್ಟು, ನಿಮಗೆ ರಾಯರ ಮಠಕ್ಕೆ ಹೋಗಬೇಕು ಅಂತಲೇ ಅನಿಸಿರಲ್ಲ, ಬಟ್ ಯಾರೋ ಫ್ರೆಂಡ್ ಕರೆದ್ರು ಅಂತನೋ ಅಥವಾ ಬೇರೆ ಯಾರೋ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಕರೆದ್ರು ಅಂತನೋ ರಾಯರ ಮಠಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಗೊತ್ತಿಲ್ಲದಲೇ ನೀವು ಮಂತ್ರಾಲಯಕ್ಕೆ ಹೋಗುವಂಥದ್ದಾಗಿರ್ಬೋದು, ಇಲ್ಲ ಸಡನ್ನಾಗಿ ನೀವು ಮಠಕ್ಕೆ ಹೋಗೋದು, ಮಂತ್ರಾಲಯದಲ್ಲಿ ರಾಯರ ಮಠಕ್ಕೆ ಹೋಗುವಂಥದ್ದು, ರಾಯರ ಬೃಂದಾವನ ನೋಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಆಗ್ತಾ ಇದೆ ಅನ್ನೋದಾದರೆ ರಾಯರೇ ನಿಮ್ಮನ್ನು ಸ್ವತಃ ಕರೆಸ್ಕೊತಿದ್ದಾರೆ. ಬಾ, ನನ್ನ ಕಾಲಿಡಿ, ನಾನು ನಿನಗೆ ಉದ್ಧಾರ ಮಾಡ್ತೀನಿ, ನನ್ನ ಒಂದು ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ ಅಂತ ರಾಯರು ನಮಗೆ ಕೊಡುವಂಥ ಸೂಚನೆಗಳು. ಇದು ನನಗೂ ತುಂಬ ಸತಿಯಾಗಿದೆ. ನಾನು ಮಠಕ್ಕೆ ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ ಅಂತ ಅಂದ್ಕೊತೀನಿ. ನೋಡಿದರೆ ಹೇಗೋ ಒಂದು ರೀತಿಯಲ್ಲಿ ರಾಯರು ಇವತ್ತೇ ಕರೆಸ್ಕೊಳ್ತಾರೆ. ಒಂದು ನನ್ನ ಫ್ರೆಂಡ್ಸ್ಗಳೇ ಕರೀತಾರೆ ನನಗೆ ಹೋಗೋಣ ಬಾ ಅಂತ, ಅಥವಾ ನಮ್ಮ ಮನೆಯಲ್ಲಿ ನಾನೇ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ಬಿಡೋದು. ಈ ರೀತಿ ತುಂಬ ಸತಿ ಆಗಿದೆ ನನಗೆ. ಹಾಗಾಗಿ ರಾಯರ ಮಠಕ್ಕೆ ನೀವು ಸುಮ್ಮನೆ ಹೋಗಕ್ಕೆ ಬೇಡ ಅನಿಸಿದ್ರು ಕೂಡ ರಾಯರೇ ಕರೆಸ್ಕೊತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ರಾಯರು ನಿಮ್ಮ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟು ನಿಮಗೆ ರಕ್ಷಣೆ ಮಾಡ್ತಿರ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ರಾಯರ ಯಾವ ಸೂಚನೆಗಳು ಒಂದು ಇನ್ಸಿಡೆನ್ಸ್ ಅಥವಾ ಅನಿರೀಕ್ಷಿತ ಆಗೋದಿಲ್ಲ. ರಾಯರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ಅಂದರೆ, ಇವತ್ತು ರಾಯರಿಲ್ದಲೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋದಿಲ್ಲ. ರಾಯರು ಕನಸಿನಲ್ಲಿ ಬರುವಂಥದ್ದಾಗಿರ್ಬೋದು, ಹೂ ಪ್ರಸಾದ ಕೊಡುವಂಥದ್ದಾಗಿರ್ಬೋದು, ಏನೇ ಆಗಲಿ ರಾಯರ ಸೂಚನೆಗಳು ಒಂದಲ್ಲ ಎರಡಲ್ಲ ತುಂಬಾ ಇದು ಎಲ್ಲ ಜನಕ್ಕೂ ಕೂಡ ಅನುಭವ ಆಗಿರುವಂಥದ್ದೇ, ಎಲ್ಲ ರಾಯರ ಭಕ್ತರಿಗೂ ಕೂಡ ಅನುಭವ ಆಗಿರುವಂಥದ್ದೇ. ಹಾಗಾಗಿ ನನಗೂ ಇದರಲ್ಲಿ ಕೆಲವೊಂದು ಆಗಿರುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಎಷ್ಟೊಂದು ಜನಕ್ಕೆ ರಾಯರು ಒಂದು ದೀಪದ ಬೆಳಕಿನಲ್ಲಿ ದರ್ಶನ ಕೊಟ್ಟರು ಅಂತ ಅಂತಾರೆ. ಆಮೇಲೆ ಎಷ್ಟೊಂದು ಜನಕ್ಕೆ ರಾಯರು ಹೀಗೆ ನಾನು ಬೆಳಕಿನಲ್ಲಿ ರಾಯರನ್ನ ನೋಡಿದೆ, ರಾಯರು ಕಣ್ಮುಂದೆನೇ ಬಂದರು, ಆ ರೀತಿಯಲ್ಲೆಲ್ಲ ನನಗೆ ತುಂಬ ಜನ ಹೇಳಿದ್ದಾರೆ. ಅದು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ರಾಯರು ನನಗೆ ಆ ರೀತಿ ಯಾವುದೇ ಥರ ಸೂಚನೆನ ಕೊಟ್ಟಿಲ್ಲ. ಯಾವಾಗ ಕೊಡ್ತಾರೋ ನಾನು ಕಾಯ್ತೀನಿ ರಾಯರಿಗೆ. ಬಟ್ ತುಂಬ ಜನಕ್ಕೆ ರಾಯರು ಬೆಳಕಿನ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿರೋದುಂಟು. ಹಾಗಾಗಿ ಅದು ಕೂಡ ರಾಯರ ಒಂದು ಸೂಚನೆಯೇ. ಹಾಗೆ ಇನ್ನೊಂದು, ಇದು ನನಗೆ ನಡೆದಂತಹ ಒಂದು ಅನುಭವ ಏನಂತ ಅಂದರೆ, ಹೀಗೆ ಸುಮ್ಮನೆ ಎಲ್ಲಾದರೂ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಅಥವಾ ಎಲ್ಲಾದರೂ ಸುಮ್ಮನೆ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೂ ರಾಯರೇ ನಿಮ್ಮನ್ನು ಯಾಕೋ ತುಂಬ ನೋಡಬೇಕು ಅಂತ ಅನಿಸ್ತಿದೆ ನನಗೆ ಅಂತ ನಾನು ಮನಸ್ಸಿನಲ್ಲಿ ಬಂದರೆ, ಅಂದರೆ ರಾಯರೇ ನಾನು ಯಾಕೋ ನಿಮ್ಮನ್ನು ತುಂಬ ನೋಡಬೇಕು ಅಂತ ಅನಿಸ್ತಿದೆ ರಾಯರೇ ಅಂತ ನನಗೆ ಮನಸ್ಸಿನಲ್ಲಿ ತುಂಬಾ ಅನಿಸ್ದಾಗ ರಾಯರೇ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ದರ್ಶನ ಕೊಡ್ತಾರೆ. ಯಾವ ರೀತಿ ಅಂತ ಅಂದರೆ, ಈಗ ಸುಮ್ಮನೆ ನಡ್ಕೊಂಡು ಹೋಗ್ತಿರೋಂಥ ಟೈಮಲ್ಲಿ ಸುಮಾರು ಅಂಗಡಿಗಳಲ್ಲೆಲ್ಲ ರಾಯರ ಫೋಟೋಗಳು ಇಟ್ಕೊಂಡಿರ್ತಾರೆ. ನನಗೆ ಆ ರೋಡ್ ತುಂಬ ಹೊಸದಾಗಿರುತ್ತೆ, ಗೊತ್ತೇ ಇರಲ್ಲ ಆ ರೋಡ್ ಬಗ್ಗೆ ಆಗಿರ್ಬೋದು, ಆ ಏರಿಯಾ ಬಗ್ಗೆ ಆಗಿರ್ಬೋದು. ಸುಮ್ಮನೆ ಆ ಕಡೆ ಈ ಕಡೆ ನೋಡಿದಾಗ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ರಾಯರು ನನಗೆ ಫೋಟೋ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ, ವಿಗ್ರಹ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಹಾಗೆ ಯಾಕೋ ನೀವು ತುಂಬ ನೆನಪಾಗ್ತಿದ್ದೀರಲ್ಲ ರಾಯರೇ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಾಗ ಎದುರಿಗೆ ಹೋಗೋರೆ ನನಗೆ ತಗೊಳ್ಳಪ್ಪಿ ಮಂತ್ರಾಕ್ಷತೆ ಅಂತ ಗೊತ್ತಿಲ್ಲದಲ್ಲೇ ಇರೋರೆಲ್ಲ ಈ ರೀತಿ ನನಗೆ ಕೊಟ್ಟಿರೋ ಅಂಥದ್ದುಂಟು. ಹಾಗಾಗಿ ಇದು ನಿಮಗೂ ಯಾರಿಗಾದರೂ ಈ ರೀತಿಯಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತ ಅಂದರೆ, ಯಾರಾಗಲಿ ಸುಮ್ಮನೆ ರಾಯರ ಮಂತ್ರಾಕ್ಷತೆನಾಗಿರ್ಬೋದು, ರಾಯರ ಫೋಟೋಗಳನ್ನಾಗಿರ್ಬೋದು ಸುಮ್ಮನೆ ಕೊಡೋವಂಥವ್ರಲ್ಲ. ರಾಯರು ನಮ್ಮ ಬಳಿ ಸೇರಬೇಕು ಅಂತ ರಾಯರಿಗೆ ಇಷ್ಟ ಇತ್ತು ಅಂದರೆ ಮಾತ್ರ ರಾಯರು ಬೇರೆಯವರ ರೂಪದಲ್ಲಿ ನಮ್ಮ ಕೈಗೆ ಸೇರುವಂಥದ್ದಾಗಿರ್ಬೋದು. ಹಾಗಾಗಿ ರಾಯರ ಯಾವ ಸೂಚನೆಗಳನ್ನು ಕೂಡ ನಾವು ಕಡೆಗಣಿಸೋದಕ್ಕಾಗಲ್ಲ. ನನಗೆ ಈ ರೀತಿ ತುಂಬ ಸತಿ ಅನುಭವ ಆಗಿದೆ. ಯಾವಾಗಾದರೂ ಪರ್ಸ್ನಲಿ ನನಗೆ ಯಾಕೋ ತುಂಬಾ ನೋಡ್ಬೇಕನ್ನಿಸ್ತಿದೆ ರಾಯರೇ ನಿಮ್ಮನ್ನು ಅಂತ ನಾನು ಮನಸ್ಸಲ್ಲಿ ಒಂದು ಸತಿ ಅಂದ್ಕೊಂಡ್ರೆ, ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ನನಗೆ ದರ್ಶನ ಕೊಡ್ತಾರೆ. ಒಂದು ಹಸುವಿನ ರೂಪದಲ್ಲೋ ಅಥವಾ ಫೋಟೋ ರೂಪದಲ್ಲೋ ವಿಗ್ರಹದ ರೂಪದಲ್ಲೋ ಆ ರೀತಿ ನನಗೆ ಸುಮಾರು ಸತಿ ಆಗಿರೋದುಂಟು. ನನಗೆ ಒಂದು ಸತಿ 2 ಸತಿ ಅಂತ ಅಂದರೆ ನಾನು ಈ ವಿಡಿಯೋದಲ್ಲಿ ಅದನ್ನು ಹೇಳ್ತಾನೆ ಇರಲಿಲ್ಲ. ಸುಮಾರು ಸತಿ ನಾನು ಯಾವಾಗಲೂ ಅಷ್ಟೇ, ನಾನು ಹೀಗೆ ಒಬ್ಬನೇ ನಡ್ಕೊಂಡು ಹೋಗ್ತಿರೋಂಥ ಟೈಮಲ್ಲಿ ಅಥವಾ ಒಬ್ಬನೇ ಗಾಡಿಯಲ್ಲಿ ಎಲ್ಲಾದರೂ ಹೋಗ್ತಿರೋಂಥ ಟೈಮಲ್ಲಿ ತುಂಬಾ ರಾಯರೇ ನಿಮ್ಮನ್ನು ನೋಡಬೇಕು ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲಿ ಒಂದು ಸತಿ ಅಂದ್ಕೊತೀನಿ ಅಷ್ಟೇ ನಾನು. ಈ ರೀತಿ ಎಲ್ಲ ಆಗೋಗುತ್ತೆ. ಅದು ರಾಯರ ಅನುಗ್ರಹ ಅನ್ಬೇಕು ಏನೋ ಗೊತ್ತಿಲ್ಲ. ನಿಮಗೂ ಈ ರೀತಿ ಆಗಿದ್ದೇ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ಸೂಚನೆ ಬಂದುಬಿಟ್ಟು, ನಿಮಗೆ ಗೊತ್ತಿಲ್ಲದಂಗೆ ನೀವು ರಾಯರ ಒಂದು ಮಂತ್ರಾಲಯಕ್ಕೆ ಹೋಗುವಂಥ ಅವಕಾಶ ಸಿಕ್ತು ಅಂದರೆ ರಾಯರೇ ಖಂಡಿತ ಕರೆಸ್ಕೊತಿದ್ದಾರೆ ಅಂತ. ದಯವಿಟ್ಟು ಮಂತ್ರಾಲಯಕ್ಕೆ ಹೋಗೋದನ್ನು ಯಾರಿಗೂ ಬೇಡ ಅಂತ ಹೇಳಬೇಡಿ. ಎಷ್ಟಾದರೂ ಪರವಾಗಿಲ್ಲ, ನೀವು ರಾಯರೇ ಕರೆಸ್ಕೊತಿದ್ದಾರೆ ಅಂತ ಅಂದಾಗ ನೀವು ಹೋಗ್ದಲ್ಲೇ ಇರೋವಂಥದ್ದು ತಪ್ಪಾಗುತ್ತೆ. ರಾಯರೇ ಮಂತ್ರಾಲಯಕ್ಕೆ ನಿಮ್ಮನ್ನು ಕರೆಸ್ಕೊಳ್ತೀರಿ. ಇಷ್ಟೊಂದು ಜನದ ಭಕ್ತರ ಮಧ್ಯೆ ರಾಯರೇ ನಿಮ್ಮನ್ನು ಕರೆಸ್ಕೊಳ್ತಾರೆ ಅಂದಾಗ ನೀವು ಹೋಗಲೇಬೇಕಾಗತ್ತೆ. ಹಾಗಾಗಿ ಇನ್ ಕೇಸ್ ಯಾರಿಗಾದರೂ ಮಂತ್ರಾಲಯಕ್ಕೆ ಸುಮ್ಮನೆ ಅನಿರೀಕ್ಷಿತವಾಗಿ ಹೋಗುವಂಥ ಅವಕಾಶ ಸಿಕ್ಕರೆ ದಯವಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬನ್ನಿ.
ಆಮೇಲೆ ಈ ಒಂದು ಅನುಭವನೂ ಕೂಡ ನನಗಾಗಿರುವಂಥದ್ದು ಸುಮಾರು ಜನಕ್ಕಾಗಿದೆ. ರಾಯರ ಒಂದು ವಿಗ್ರಹನಾಗಿರ್ಬೋದು, ಫೋಟೋನಾಗಿರ್ಬೋದು, ಬೃಂದಾವನನಾಗಿರ್ಬೋದು, ರಾಯರ ಸಂಬಂಧಿತ ಯಾವುದೇ ವಸ್ತುಗಳನ್ನು ನೋಡಿದರೂ ಕೂಡ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನಗೆ ತುಂಬಾ ಆಗಿರೋವಂಥ ಅನುಭವ ಇದು. ನಾನು ಸುಮ್ಮನೆ ಅಷ್ಟೇ ರಾಯರ ಮಠದಲ್ಲಿ ಹೋಗಿ ರಾಯರ ಬೃಂದಾವನನ ನೋಡ್ತಿದ್ದಂಗೆ ನನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಗೊತ್ತಿಲ್ಲ, ನಾವು ರಾಯರ ಹತ್ರ ಏನೋ ಕಷ್ಟನೂ ಹೇಳ್ಕೊಂಡಿರಲ್ಲ, ನಮಗೇನೋ ಪ್ರಾಬ್ಲಮೂ ಆಗಿರೋದಿಲ್ಲ. ಸುಮ್ಮನೆ ರಾಯರ ಫೋಟೋ ನೋಡಿದ್ವಾ ಅಥವಾ ರಾಯರ ವಿಗ್ರಹ ನೋಡಿದ್ವಾ, ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಅರ್ಥ ಏನು ಅಂತ ಸುಮಾರು ಜನ ನನಗೆ ಕೇಳಿದಿರ. ನಿಮಗೂ ಈ ರೀತಿ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇದರ ಅರ್ಥ ಬಂದುಬಿಟ್ಟು ರಾಯರಿಗೆ ನಾವು ತುಂಬ ಹತ್ತಿರ ಆಗಿದ್ದೀವಿ ಅಂತ. ರಾಯರು ನಮ್ಮ ಕಷ್ಟದಲ್ಲೂ ಸುಖದಲ್ಲೂ ಯಾವಾಗಲೂ ಸಮವಾಗಿ ಇದ್ದಾರೆ ಅಂತ ಅರ್ಥ ಅಂತಿದೆ. ಆ್ಯಕ್ಚುಲಿ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನನಗೆ ಸುಮಾರು ಸತಿ ನಾನು ಮಠದಲ್ಲಿ ಹೋದಾಗ ಈ ಕಣ್ಣೀರು ಬರೋದು ನೋಡಿನೇ ಅಲ್ಲಿನ ಅರ್ಚಕರು ಕೇಳಿದ್ದಾರೆ ಯಾಕೆ ಈ ರೀತಿ ಅಂತ. ಸೊ ನನಗೆ ಗೊತ್ತಿಲ್ಲದಲೇ ಈ ರೀತಿ ಆಗುತ್ತೆ ಅಂದಾಗ ರಾಯರು ತುಂಬ ನಿನಗೆ ಆಶೀರ್ವಾದ ಮಾಡಿದ್ದಾರೆ, ರಾಯರ ಅನುಗ್ರಹ ನಿನ್ನ ಮೇಲಿದೆ, ರಾಯರು ನಿನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋ ಅರ್ಥದಲ್ಲಿ ಈ ರೀತಿ ನಿನಗೆ ಸೂಚನೆ ಸಿಕ್ಕಿರೋ ಅಂಥದ್ದು. ರಾಯರಿಗೆ ನಮಸ್ಕಾರ ಮಾಡಿಕೊಂಡು ರಾಯರನ್ನ ಯಾವಾಗಲೂ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೊ ನೀನು ಅಂತ ನನಗೆ ಹೇಳಿರೋದುಂಟು. ಸೊ ಹಾಗಾಗಿ ನಿಮಗೂ ಈ ರೀತಿ ರಾಯರ ಸಂಬಂಧಿತ ಯಾವುದೇ ವಸ್ತುಗಳನ್ನು ನೋಡಿದರೂ ಒಂದು ಭಾವುಕತೆ ಅನ್ನೋದು ಅಥವಾ ಕಣ್ಣಲ್ಲಿ ನೀರು ಬರೋವಂಥದ್ದು ಆಗಿದ್ದರೆ ರಾಯರು ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ ಅಂತ ಅರ್ಥ ಅದು. ಹಾಗೆ ಇನ್ನೊಂದು ಬಂದುಬಿಟ್ಟು ನೀವು ರಾಯರ ಮಠದಲ್ಲಿ ಹೋಗಬೇಕಾದ್ರೆ ಅಥವಾ ಮನೆಯಲ್ಲೇ ಪೂಜೆ ಮಾಡಬೇಕಾದ್ರೆ ರಾಯರ ಫೋಟೋಗೆ ಧೂಪ ಆಗಿರ್ಬೋದು ಅಥವಾ ಮಂಗಳಾರತಿ ಮಾಡೋವಂಥ ಟೈಮಲ್ಲಿ ಮೈ ಜುಮ್ ಅನ್ಸೋದು, ಹಾಗೆ ತುಂಬಾ ಆಕಳಿಕೆ ಬರೋದು ಸ್ಟಾರ್ಟ್ ಆಯಿತು ಅಂದರೂ ಕೂಡ ರಾಯರು ನಿಮ್ಮ ಸುತ್ತಮುತ್ತ ಇದ್ದಾರೆ, ನಿಮ್ಮ ಪೂಜೆ ಸೇವೆಗಳನ್ನು ಆಲಿಸ್ತಿದ್ದಾರೆ ಅನ್ನೋ ಅರ್ಥ ಅದು. ಆ್ಯಕ್ಚುಲಿ ಇದೆಲ್ಲ ನನಗೆ ಆಗಿರೋವಂಥದ್ದೇ. ಬಟ್ ಯಾಕೆ ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಪ್ರತಿ ಗುರುವಾರನೂ ಅಷ್ಟೇ ಎದ್ದಾಗ ಪೂಜೆ ಮಾಡೋದ ಟೈಮಲ್ಲಿ ತುಂಬ ಸತಿ ಆಕಳಿಕೆ ಬರುತ್ತೆ ನನಗೆ. ನಾನು ಜಲ್ದಿ ಎದ್ದಿರ್ತೀನಲ್ಲ, ಹಾಗಾಗಿ ಈಗ ಬರುತ್ತೇನೋ ಅಂತ ಅಂದ್ಕೊತೀನಿ. ಬಟ್ ಇಲ್ಲ, ನಾನು ಕೆಲವೊಂದು ಸತಿ ಲೇಟಾಗಿ ಎದ್ದು ರಾಯರ ಸೇವೆ ಮಾಡಿದರೂ ಕೂಡ ತುಂಬ ಸತಿ ನನಗೆ ಮೈ ಜುಮ್ ಅನ್ನೋದು ಆಕಳಿಕೆ ಬರೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದು ಅರ್ಥ ಏನು ಅಂತಲೂ ಕೂಡ ನಾನು ತಿಳ್ಕೊಂಡಾಗ ಇದೆಲ್ಲ ರಾಯರು ಕೊಡುವಂಥ ಸೂಚನೆಗಳು. ರಾಯರು ನಿನ್ನ ಪೂಜೆನ ಒಪ್ತಿದ್ದಾರೆ, ರಾಯರು ನಿನ್ನ ಸುತ್ತಮುತ್ತನೇ ಇದ್ದಾರೆ, ಅವರೇ ಇದನ್ನೆಲ್ಲ ನಿನ್ನ ಒಂದು ದೇಹದಲ್ಲಿ ಈ ರೀತಿ ಬದಲಾವಣೆಗಳನ್ನು ತರ್ತಾರೆ. ಅಂಥ ಟೈಮ್ನಲ್ಲಿ ರಾಯರ ಒಂದು ಶ್ಲೋಕಗಳನ್ನು ಹೇಳಿಕೊಂಡು ರಾಯರೇ ನನ್ನ ಪೂಜೆನ ಒಪ್ಕೊಳ್ಳಿ ಅಂತ ನಾವು ರಾಯರಿಗೆ ಬೇಡೋದ್ರಿಂದ ನಮ್ಮ ಆಸೆಗಳು ಕೂಡ ತುಂಬ ಬೇಗ ಈಡೇರುತ್ತಂತೆ. ಹಾಗಾಗಿ ರಾಯರ ಈ ಸೂಚನೆಗಳು ನಿಮಗೆ ಯಾರಿಗಾದ್ರೂ ಸಿಕ್ಕಿದರೆ ರಾಯರಿಗೆ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯನ ನಾನು ನಿಮಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನೇ ಕಷ್ಟ ಅಂತ ಬಂದರೂ ಕೂಡ ನೀವು ರಾಯರನ್ನ ಕಾಲಿಡೀರಿ. ಯಾವ ಜನಗಳ ಹತ್ರನೂ ಕೂಡ ನಾನು ಹೋಗಬೇಡಿ ಅಂತಲೇ ಹೇಳ್ತಾ, ನಿಮಗೇನೇ ಕಷ್ಟ ಇದ್ದರೂ ಕೂಡ ರಾಯರ ಕಾಲಿಡೀರಿ. ಯಾಕೆ ಅಂತ ಅಂದರೆ ಜನಗಳು ನಿಮ್ಮ ಕಷ್ಟಗಳನ್ನು ನೋಡಿಕೊಂಡು ನಗ್ಬೋದು, ಆದರೆ ರಾಯರು ನಗೋದಿಲ್ಲ. ನಿಮ್ಮ ಕಷ್ಟಗಳನ್ನು ಹೇಗೆ ಸರಿ ಮಾಡಬೇಕು ಅನ್ನೋದು ರಾಯರು ನೋಡ್ತಾರೆ. ಹಾಗಾಗಿ ನಿಮ್ಮದೇನೇ ಕಷ್ಟಗಳಿದ್ರು ರಾಯರ ಪಾದ ಹಿಡೀರಿ, ನೀವು ರಾಯರಿಗೆ ಕೇಳಿ, ರಾಯರೇ ನನಗೆ ಈ ಕಷ್ಟ ಇದೆ ಅಂತ. ಈಗ ನಾನು ಅಷ್ಟೇ, ನನಗೇನೇ ಕಷ್ಟ ಬಂದರೂ ಕೂಡ ನಾನು ಯಾರಿಗೂ ಏನೂ ಹೇಳ್ಕೊಳ್ಳಲ್ಲ ರಾಯರೇ, ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ನನ್ನ ಕಷ್ಟ ಏನೇ ಇದ್ದರೂ ನೀವು ಮಾತ್ರ ಪರಿಹಾರ ಮಾಡೋದಕ್ಕಾಗೋದು ಅಂತ ಒಂದು ದೃಢವಾದ ನಂಬಿಕೆನ ನೀವು ರಾಯರ ಮೇಲೆ ಇಟ್ಟು ಪೂಜೆ ಮಾಡಿದ್ದಾದರೆ ಖಂಡಿತ ನಿಮಗೆ ಸಿಗಬೇಕಾಗಿರೋದನ್ನ ರಾಯರು ಕೊಡಿಸ್ತಾರೆ. ಇದರಲ್ಲಿ ಯಾವುದೇ ಥರದ ಒಂದು ಸಂಶಯ ಬೇಡ. ಯಾಕೆ ಅಂದರೆ ನನಗೂ ಸುಮಾರು ಸತಿ ಆಗಿರೋಂಥ ಅನುಭವಗಳೇ. ನಾನು ಕೆಲವೊಂದು ನನ್ನ ಕೆಲವೊಂದು ಕಷ್ಟಗಳನ್ನು ರಾಯರ ಬಳಿ ಹೇಳ್ಕೊತೀನಿ. ರಾಯರು ಅದಕ್ಕೆ ಎಷ್ಟೊಂದು ಸತಿ ಹೂವು ಪ್ರಸಾದ ಮೂಲಕ ನನಗೆ ಉತ್ತರನ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಕೊಟ್ಟಿರೋವಂಥ ಒಂದು ಹೂವು ಪ್ರಸಾದದ ರೂಪದಲ್ಲೇ ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದಕ್ಕೆ ಪರಿಹಾರನ ಕೂಡ ಕೊಟ್ಟಿದ್ದಾರೆ. ನಾನು ರಾಯರು ಇಲ್ಲ ಅಂತ ಹೇಳಲ್ಲ, ಖಂಡಿತ ಇದ್ದಾರೆ. ನಿಮಗೆ ಸಿಗಬೇಕಾಗಿರೋದನ್ನು ರಾಯರು ಖಂಡಿತ ಕೊಡಿಸ್ತಾರೆ. ನೀವು ಕೇಳ್ಬೋದು, ನಾನು ರಾಯರಿಗೆ ಎಷ್ಟೊಂದು ಆಸೆಗಳನ್ನು ಕೇಳ್ಕೊತೀನಿ, ಆದರೆ ರಾಯರು ನನಗೆ ಒಂದೂ ಈಡೇರಿಸಲ್ಲ. ಯಾಕೆ ಅಂತ ನಮ್ಮ ಹಣೆಬರಹದಲ್ಲಿ ಬರೆದಿದ್ದೇ ಇತ್ತು ಅಂದರೆ ರಾಯರು ಖಂಡಿತ ಅದನ್ನು ಕೊಡಿಸ್ತಾರೆ. ಹಾಗಿದ್ದಾಗ ನೀವು ಹೀಗೂ ಕ್ವಶನ್ ಕೇಳ್ಬೋದು, ಎಲ್ಲ ಹಣೆಬರಹದ ಮೇಲೆ ಬರೆದಿರೋದನ್ನಷ್ಟೇ ರಾಯರು ಕೊಡ್ತಾರೆ ಆಮೇಲೆ ರಾಯರ ಸೇವೆ ಯಾಕೆ ಮಾಡಬೇಕು ಅಂತ ಕೇಳಿದ್ದೀರಾ. ರಾಯರು ಕಲ್ಪವೃಕ್ಷ ಕಾಮಧೇನುಗಳು. ನಾವು ಕೇಳಿದ್ದನ್ನೆಲ್ಲ ರಾಯರು ದಯಪಾಲಿಸುವಂಥವ್ರು. ನಾವು ಕೇಳಿರೋದು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಒಳ್ಳೇದಾಗುತ್ತೆ ಅನ್ನೋದಾದರೆ ರಾಯರು ಆದಷ್ಟು ಬೇಗ ಅದನ್ನು ಕೊಟ್ಟುಬಿಡ್ತಾರೆ. ಅಥವಾ ನಾವು ಕೇಳಿರೋದು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕೆಟ್ಟದಾಗುತ್ತೆ ಅಂತ ರಾಯರಿಗೆ
ತಿಳಿದಿದ್ದರೆ ಯಾವುದೇ ಕಾರಣಕ್ಕೂ ರಾಯರು ಕೊಡೋಂಥರಲ್ಲ. ನಿಮಗೇನೇ ಕಷ್ಟ ಇತ್ತು ಅಂದರೂ ರಾಯರ ಕಾಲಿಡಿರಿ ಅಂತ ಹೇಳ್ತಾ, ನಿಮಗೆ ಬೇರೆ ಮತ್ತು ರಾಯರು ಯಾವ ರೀತಿ ಒಂದು ಸ್ವಪ್ನ ಸೂಚನೆಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವ ರೀತಿ ಹೊಸದಾಗಿ ನಿಮಗೆ ರಾಯರು ಸೂಚನೆಗಳನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸಿಕ್ಕಿರುವಂಥ ಅನುಭವಗಳು ಅಥವಾ ನನಗೆ ಗೊತ್ತಿರೋಂಥ ರಾಯರ ಸೂಚನೆಗಳು ಬಂದುಬಿಟ್ಟು ಇಷ್ಟು. ಇನ್ನು ಯಾವ್ಯಾವ ರೀತಿ ರಾಯರು ಭಕ್ತರ ಜೊತೆ ಎಲ್ಲ ಮಾತಾಡ್ತಾರೆ ಅನ್ನೋದು ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಹಾಗಾಗಿ ನೀವು ಕಮೆಂಟ್ ಮಾಡಿದರೆ ನನಗೂ ಕೂಡ ಗೊತ್ತಾಗುತ್ತೆ, ರಾಯರು ಈ ರೀತಿಯಲ್ಲೂ ಕೂಡ ಭಕ್ತರಿಗೆ ಮಾತಾಡಿಸ್ತಾರೆ ಅಂತ. ಸೊ ನಿಮಗೆ ಯಾವುದಾದ್ರೂ ವಿಚಿತ್ರವಾದಂಥ ಒಂದು ಅನುಭವ ರಾಯರ ಒಂದು ಪೂಜೆ ಟೈಮಲ್ಲಿ ಆಗಿರ್ಬೋದು ಅಥವಾ ಸೇವೆ ಮಾಡುವಂಥ ಟೈಮಲ್ಲಿ ಆಗಿರ್ಬೋದು ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ನಾನು ಖಂಡಿತ ಅದಕ್ಕೆ ಉತ್ತರನ ನೀಡ್ತೇನೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ಬಂದುಬಿಟ್ಟು ರಾಯರಿಗೆ ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಿದರೆ ಈ ರೀತಿಯೆಲ್ಲ ಸೂಚನೆಗಳು ನಮಗೆ ಸಿಗುತ್ತೆ ಅನ್ನೋ ಕುರಿತಾಗಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಚರ್ಚೆ ಮಾಡ್ತಾ, ಸೊ ಮುಂದಿನ ವೀಡಿಯೋವರೆಗೂ ನಮಸ್ಕಾರ.